ಜೈ ಹನುಮಾನ್ ಜೈ ಹನುಮಾನ್ ಜೈ ಹನುಮಾನ್. ಹನುಮಾನ್ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತಿನ ಒಂದು ವಿಶೇಷ ಅಂತ ಹೇಳಿದರೆ, ಹನುಮಂತನು ಹುಟ್ಟಿರ್ತಕ್ಕಂತಹ ಈ ಒಂದು ಶುಭ ಸಮಯ ಹೇಳ್ತಕ್ಕಂಥದ್ರಲ್ಲಿ ಜನರ, ಅದರಲ್ಲೂ ವಿಶೇಷವಾಗಿ ಕಲಿಯುಗದಲ್ಲಿಯೂ ಕೂಡ ಚಿರಂಜೀವಿ ಸ್ವರೂಪನಾಗಿ ಅಣುವಿನ ರೀತಿಯಲ್ಲಿ ಹಾಗೂ ಯಾವ ರೀತಿಯಾದಂತಹ ಶರೀರವನ್ನು ಬೇಕಾದರೂ ಕೂಡ ಹೊಂದತಕ್ಕಂತಹ ಬಲಿಷ್ಠನಾಗಿರತಕ್ಕಂತಹ ಚಿರಂಜೀವಿ ಹನುಮನ ಒಂದು ಹುಟ್ಟಿದ ಶುಭ ಸಮಯದಲ್ಲಿ ಆತ ಕಲಿಯುಗದಲ್ಲಿ ರಾಮ ಧ್ಯಾನದಲ್ಲಿ ನಿರತನಾಗಿರ್ತಾನೆ. ರಾಮನ ಧ್ಯಾನವನ್ನು ಮಾಡ್ತಾ ಇರ್ತಾನೆ. ಆದರೆ ಶನಿಯ ತೊಂದರೆ ಹಾಗೂ ಮಾನವರ ಕಷ್ಟ ಇತ್ಯಾದಿಗಳು ವಿಪರೀತವಾಗಿ ಧರ್ಮಕ್ಕೆ ಸಂಕಷ್ಟ ಹೇಳ್ತಕ್ಕಂಥದ್ದು ಒದಗಿದಂತಹ ಸಮಯದಲ್ಲಿ ತಾನು ಬಂದು ಅವರನ್ನು ರಕ್ಷಣೆಯನ್ನು ಮಾಡ್ತೇನೆ ಅಂತ ಹೇಳುವುದಾಗಿ ಆತನು ರಾಮನಿಗೆ ತಿಳಿಸ್ತಾನೆ. ಅಂಜನ ಪುತ್ರನಾಗಿರ್ತಕ್ಕಂತಹ ಮಾರುತಿಯು ರಾಮನಲ್ಲಿ ಹೇಳಿರುವಂತಹ ವಿಚಾರವು ಇದು. ಹಾಗಾಗಿ ನಾವು ಅಂತಹ ಸಂಕಷ್ಟಗಳಿಂದ ಹೊರಗೆ ಬರಬೇಕು ಮತ್ತು ಆತನ ಒಂದು ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ಆದರೆ ನಾವು ಮಾಡಬೇಕಾಗಿರೋದಿಷ್ಟೇ. ಜೈ ಶ್ರೀರಾಮ್ ಅಂತ ಹೇಳುವುದಾಗಿ 3 ಸರಿ ಕಮೆಂಟ್ಸಿನ ಬಾಕ್ಸಿನಲ್ಲಿ ಬರೀತಕ್ಕಂಥದ್ದು. ಆನಂತರದಲ್ಲಿ 5 ಸತಿ ಶ್ರೀರಾಮ ಜಯ ಜಯ ರಾಮ ಅಂತ ಹೇಳ್ತಕ್ಕಂತಹ ರಾಮ ತಾರಕ ಮಂತ್ರವನ್ನು ಬರೆದು, ತದನಂತರದಲ್ಲಿ ಆತನ ಒಂದು ಅನುಗ್ರಹಕ್ಕೆ ನಾವು ಪಾತ್ರರಾಗುವಂತಹದ್ದು. ಮತ್ತು ಅಷ್ಟೇ ಅಲ್ಲದೆ ಬರೆಯುವುದು ಯಾಕೆ ಅಂತ ಕೇಳಿದರೆ, ನಮ್ಮ ಮನಸ್ಸು ಹೇಳ್ತಕ್ಕಂಥದ್ದು ಏಕಾಗ್ರತೆ ಆಗಿರ್ತದೆ. ಮತ್ತು ಅಷ್ಟೇ ಅಲ್ಲದೆ ಮನಸ್ಸಿನಲ್ಲಿ ಅಂದುಕೊಂಡಿದ್ದ ರೀತಿಯಲ್ಲೇ ಹಸ್ತಾಕ್ಷರದ ರೀತಿಯಲ್ಲಿ ಮೂಡಿ ಬರುವುದರಿಂದ ಬಹುಬೇಗನೆ ಫಲ ಹೇಳ್ತಕ್ಕಂಥದ್ದು ಸಿಗ್ತದೆ ಅಂತ ಹೇಳ್ತಕ್ಕಂಥದ್ದು. ಹಾಗಾಗಿ ಕೋಟಿ ರಾಮತಾರಕ ಮಂತ್ರವನ್ನು ಬರೆದ ಫಲ ಹೇಳ್ತಕ್ಕಂಥದ್ದು ಇವತ್ತಿನ ದಿವಸದಲ್ಲಿ ಯಾರೆಲ್ಲ ಈ ಕೆಲಸವನ್ನು ಮಾಡ್ತಾರೋ ಅಂಥವರು ಕೇವಲ 3 ಸತಿ ಜೈ ಹನುಮಾನ್ ಅಂತನೂ, ಆನಂತರದಲ್ಲಿ 5 ಸತಿ ಶ್ರೀರಾಮ ಜಯ ಜಯ ರಾಮ ಅಂತಕ್ಕಂಥದ್ದನ್ನು ಬರೆಯುವುದರಿಂದ ಬಹುಬೇಗನೆ ಅವರ ಕಷ್ಟಗಳು ಪರಿಹಾರವಾಗ್ತದೆ. ಮತ್ತು ಮನಸ್ಸಿನಲ್ಲಿ ಬರೆಯುವಾಗ ಅವರ ಯಾವ ಸಮಸ್ಯೆ ಇದೆಯೋ ಅದನ್ನು ಅವರು ಮನಗಂಡು ಆ ರೀತಿಯಲ್ಲಿ ಮಾಡಿದರೆ, ನಮಗೆ ಇದ್ದ ವಿಚಾರದ ಪ್ರಕಾರದಲ್ಲಿ ಒಂದು 30 ದಿವಸಗಳ ಒಳಗೆ ಕೆಲವರ ಒಂದು ಗ್ರಹಮಾನದ ರೀತಿಯಲ್ಲಿ ತಕ್ಷಣಕ್ಕೆ ಫಲ ಹೇಳ್ತಕ್ಕಂಥದ್ದು ಸಿಗುವ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಈ ಒಂದು ಕೆಲಸವನ್ನು ನೀವು ಮಾಡಿ ಆತನ ಒಂದು ಅನುಗ್ರಹಕ್ಕೆ ಭಾಜನರಾಗಿ, ಅದು ವಿಶೇಷವಾಗಿ ಇವತ್ತು ಇಡೀ ದಿವಸ ಹನುಮಾನ್ ಜಯಂತಿ ಹೇಳ್ತಕ್ಕಂಥದ್ದು ಇರುವುದರಿಂದಾಗಿ ಮಾಡಿದರೆ ಆತನ ಅನುಗ್ರಹ ಬಹುಬೇಗ ಆಗ್ತದೆ.